ಒಂದನೇ ಉಪನ್ಯಾಸ ಡಾಕ್ಟರ್ ಸುಜಾತ ಕಂಬಾಳ್ ಇವರಿಗೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ಕೊಡಬಹುದು. ಎಲ್ಲ ಶರಣೆಯರಿಗೆ ಕೊಡಬರುತ್ತಾ ನನಗಿಂತ ಹಿರಿಯರಿಲ್ಲ ಎಂಬ ಒಂದು ವಿನಮ್ರತೆಯಲ್ಲಿ ನನಗೆ ತಿಳಿದ ನನಗೆ ತೋಚಿದ ಕೆಲವು ಮಾತುಗಳನ್ನು ನಾನು ತಮ್ಮ ಮುಂದೆ ಬಯಸುತ್ತೇನೆ. ಇಳೆಯಿಂದ ಮೊಳಕೆ ಹೋಗಿ ಬಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಹೋಗಿ ಬಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿದಲ್ಲಿಲ್ಲ, ಫಲಮಾಗುವಂದು ತುತ್ತೂರಿದಲ್ಲಿಲ್ಲ. ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ. ಹೊಲೆಯಿಂದ ತುಟಿಗಳನ್ನು ಮಂಕುತಿಮ್ಮ, ಹೊಲಿನಿಂದ ತುಟಿಗಳನ್ನು ಮಂಕುತಿಮ್ಮ ಎಂಬ ಕಗ್ಗ ಡಿವಿಜಿಯವರ ಒಂದು ಅದ್ಭುತವಾದಂತಹ ಕಗ್ಗ ನನಗೀಗ ನೆನಪಾಗ್ತಾ ಇದೆ. ಏಕೆಂದರೆ ಪರಮ ಪೂಜ್ಯ ಬುದ್ಧಿಯವರು ಸದ್ದಿಲ್ಲದೆ, ಯಾವ ಸದ್ದಿಲ್ಲದೆ ಒಂದು ಮೌನ ಮಹಾಕ್ರಾಂತಿಯನ್ನು ಮಾಡುತ್ತಿದ್ದಾರೆ. ಅವರಿಗೆ ನಿಜವಾಗಲೂ ಕೂಡ ಧಾರವಾಡದ ಜನತೆಯಲ್ಲ, ಸಮಸ್ತ ಕರ್ನಾಟಕ ಮಾತ್ರವಲ್ಲ, ಭಾರತ ಋಣಿಯಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಪೂಜ್ಯರು ನನಗೆ ಅಲ್ಲಮನ ಬಗ್ಗೆ ಮಾತನಾಡಬೇಕು ಅಂತ ಕೇಳಿಕೊಂಡಾಗ ನನಗೆ ಅಲ್ಲಮ ಪ್ರಭುಗಳ ಬಗ್ಗೆ, ಅಕ್ಕನ ಬಗ್ಗೆ ಮಾತಾಡ್ಬೋದು, ಬಸವಣ್ಣನವರ ಬಗ್ಗೆ ಮಾತಾಡ್ಬೋದು, ಅಲ್ಲಮ ಪ್ರಭುಗಳ ಬಗ್ಗೆ ಮಾತಾಡಬೇಕು ಅಂದರೆ ಅದು ಬಹಳ ಸವಾಲಿನ ಕೆಲಸ. ಅದನ್ನು ಮತ್ತಷ್ಟು ನನಗೆ ಸರಳವಾಗಿ ಮಾಡಿಕೊಟ್ರು. ಯಾಕೆಂತಂದರೆ ತಾವೇ ರಚಿಸಿದಂಥ ವಚನ ಹೃದಯ, ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಸಂಪುಟ 1 ಈ ಕೃತಿಯನ್ನು ನನಗೆ ಸ್ವತಃ ತಾವೇ ಮನೆಗೆ ಕಳಿಸ್ಕೊಟ್ರು. ನಿಜವಾಗ್ಲೂ ನಾನು ಈ ವಿಷಯಕ್ಕಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಬಯಸುತ್ತೇನೆ. ಈ ಕೃತಿ ಬಹಳ ವಿಶೇಷವಾದದ್ದು. ಏಕೆಂದರೆ ನಭೂತೋ ನ ಭವಿಷ್ಯತ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ, ಅದೇನು ಅಚ್ಚರಿಯ ಮಾತಲ್ಲ. ಯಾಕೆಂದರೆ ನಾನು ಈ ಕೃತಿಯನ್ನು ಓದ್ತಾ ಹೋದಂತೆ ಹಲವಾರು ಹೊಸ ವಿಷಯಗಳು, ತುಂಬ ಸಂಶೋಧನಾತ್ಮಕವಾಗಿ ಬರೆದಂಥ ಕೃತಿ ಇದು. ಬರಿಬೇಕು ಅಂತ ಹೆಸರಿಗಾಗಿ, ಪ್ರತಿಷ್ಠೆಗಾಗಿ. ಏಕೆಂದರೆ ಬಲ್ಲವರು ಬಹಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯವೆಲ್ಲರಿಗಲ್ಲ ಸರ್ವಜ್ಞ ಅಂತ ಸರ್ವಜ್ಞ ಹೇಳಿದಂತೆ ಇವತ್ತು ವಚನ ಸಾಹಿತ್ಯದ ಬಗ್ಗೆ ಎಲ್ಲರೂ ಒಂದು ಸಿದ್ಧ ಮಾದರಿಯಲ್ಲಿ ಬರೀತಾ ಇದ್ದಾರೆ. ಸಾಹಿತ್ಯಿಕ ಸಂಶೋಧನಾ ದೃಷ್ಟಿ ಅಲ್ಲಿ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಬುದ್ಧಿಯವರು ಅದನ್ನು ತುಂಬ ದಿವ್ಯ ದೃಷ್ಟಿಯಿಂದ ಸಂಶೋಧನಾತ್ಮಕವಾಗಿ ಬರೆದಂಥ ಕೃತಿ ಇದು. ಅದರಲ್ಲಿ ಮೊಟ್ಟ ಮೊದಲಿಗೆ ಅರ್ಪಣೆ ಮಾಡಿದ್ದು ಕೂಡ ನನಗೆ ಎಷ್ಟು ವಿಶೇಷ ಅನಿಸ್ತಂದ್ರೆ, ಒಬ್ಬ ಮಹಿಳೆಯಾಗಿ ವಚನಗಾರ್ತಿಯರ ಬಗ್ಗೆ ನನಗೆ ತುಂಬ ಗೌರವ ಇದೆ. ಆ ಗೌರವ ಇಲ್ಲಿ ಮತ್ತಷ್ಟು ಇಮ್ಮಡಿಯಾಯಿತು ಅಂದರೆ ಯಾಕೆ ಅಂತಂದರೆ, ಲಿಂಗಾಯತ ಧರ್ಮದ ಪೋಷಣೆ ರಕ್ಷಣೆಯಲ್ಲಿ ಪಾತ್ರವಹಿಸಿ ವಚನ ಸಾಹಿತ್ಯ ಸಂರಕ್ಷಣೆಗಾಗಿ ಖಡ್ಗವಿದ್ದು ಹೋರಾಡಿದ ಕ್ರಾಂತಿ ಗಂಗೋತ್ರಿ ಗುರುಮಾತೆ ಅಕ್ಕ ನಾಗಮ್ಮನವರ ದಿವ್ಯ ಪಾದಗಳಲ್ಲಿ ಈ ಗ್ರಂಥವನ್ನು ಭಕ್ತಿಪೂರ್ವಕವಾಗಿ ಸಮರ್ಪಿಸಲಾಗಿದೆ ಅಂತ ಬುದ್ಧಿಯವರು ಅರ್ಪಣೆ ಮಾಡಿಕೊಂಡಿದ್ದಾರೆ. ನಿಜ, ಅದು ನಾವಿವತ್ತು ವಚನಕಾರಿಯರು ಅಂದ ತಕ್ಷಣ ಅಕ್ಕ ಮಹಾದೇವಿಯವರ ಬಗ್ಗೆನೇ ಮಾತಾಡ್ತೀವಿ. ಆದರೆ ಅಕ್ಕ ಮಹಾದೇವಿಗೆ ಸರಿದೂಗಬಲ್ಲ ಹಲವಾರು ವಚನಕಾರ್ತಿಯರು ಸಂಸಾರವನ್ನು ಜೊತೆಗೆ ಸಮಾಜವನ್ನು ಸರಿದೂಗಿಸಿಕೊಂಡು ವೈಚಾರಿಕ ವಿಚಾರಗಳನ್ನು ವ್ಯಕ್ತಪಡಿಸಿದಂಥ ಹಲವು ಅಮೂಲ್ಯ ವಚನಕಾರ್ತಿಯರು ನಮ್ಮಲ್ಲಿದ್ದಾರೆ. ಅದರಲ್ಲಿ ಅಕ್ಕ ನಾಗಮ್ಮ ಕೂಡ ಒಬ್ಬರು. ಅದರಲ್ಲಿ ಅದಕ್ಕೆ ಅವರು ಕ್ರಾಂತಿ ಗಂಗೋತ್ರಿ ಗುರುಮಾತೆ ಅಂತ ಹೇಳಿದ್ದಾರೆ. ಅದು ನನಗೆ ಬಹಳ ಮನಮುಟ್ಟಿದಂಥ ವಿಷಯ ಆಗಿದೆ. ನನಗೆ ಹಾಲೂಟವನ್ನಿಕ್ಕುವ ತಾಯಿ, ನನಗೆ ಪರಿಣಾಮವ ತೋರುವ ತಾಯಿ, ಪರಮ ಸುಖದೊಳಗಿಪ್ಪ ತಾಯಿ, ಪರಮ ವಸ್ತುವ ನಂಬಿದ ತಾಯಿ, ಬಸವನ ಗುರುತಾಯಿ, ಸಂಗಯ್ಯನಲ್ಲಿ ಸ್ವಲಿಂಗಿಯಾದೆಯ ಅಕ್ಕ ನಾಗಮ್ಮ ತಾಯಿ ಎನ್ನುವಂಥ ಈ ವಚನವನ್ನು ಅವರು ಸ್ಮರಿಸಿದ್ದಾರೆ. ನಿಜಕ್ಕೂ ಕೂಡ ಇದು ಬಹಳ ಒಂದು ಅಮೂಲ್ಯ ಕೃತಿ. ಈ ಕೃತಿ ನಾಡಿನ ಉದ್ದಗಲಕ್ಕೂ ಇದರ ಒಂದು ವಿಶೇಷತೆ ತಿಳಿಯಬೇಕು ಅಂತ
ಮಾತನ್ನ ವ್ಯಕ್ತಪಡಿಸ್ತಾ ಇದ್ದೇನೆ. ಮತ್ತೆ ಈ ಕೃತಿಯ ಬಗ್ಗೆನೇ ಮಾತಾಡಬೇಕು ಅಂತ ನನಗೆ ಆಸೆ, ಆದರೆ ಸಮಯದ ನಿರ್ಬಂಧ ಆದ್ದರಿಂದ ಕೆಲವು ವಿಷಯಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳ ಬಯಸುತ್ತೇನೆ. ಹಲವರು ಈ ಕೃತಿಗಳನ್ನು ಓದಿರಬಹುದು, ಆದರೂ ಕೂಡ ವಿಶೇಷತೆ ಹೇಳಿದರೆ ಹಾಳಾಗುವುದು ಅನುಭವದ ಕವಿ, ಹೇಳದಿದೆ ತಾಳುವ ಕವಿ ಅನ್ನುವಂತಾಗಿದೆ. ನಾನು ಈ ಕೃತಿಯನ್ನು ಓದಿದ್ದೇನೆ. ಅದಕ್ಕೆ ಈ ಕೃತಿಯ ಬಗ್ಗೆ ಪರಮ ಪೂಜ್ಯರಾದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಬರೆದಂತ ಒಂದು ಶುಭ ಹಾರೈಕೆಯನ್ನು ನಾನು ತಮ್ಮ ಮುಂದೆ ಬಯಸುತ್ತೇನೆ. ಮನಗುಂದಿ ಶ್ರೀ ಗುರುಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮಿಗಳು ವಚನಾಮೃತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಸಂಪುಟ 1 ಈ ಕೃತಿಯನ್ನು ರಚಿಸಿರುವುದು ಸಂತೋಷದ ಸಂಗತಿ ಅಂತ ಹೇಳ್ತಾ, ವಚನ ಹೃದಯದಲ್ಲಿ 30 ಅಧ್ಯಾಯಗಳಿವೆ. ಈ ಕೃತಿಯಲ್ಲಿ 30 ಅಧ್ಯಾಯಗಳಿವೆ. ವಿಷಯಗಳ ವರ್ಗೀಕರಣ ನಾವೀನ್ಯತೆಯಿಂದ ಕೂಡಿದೆ. ಇದುವರೆಗಿನ ವಚನಗಳ ವ್ಯಾಖ್ಯಾನದ ದೃಷ್ಟಿಗಿಂತ ಭಿನ್ನವಾಗಿದೆ. ವೀರಶೈವ ಲಿಂಗಾಯತ ಅಧ್ಯಯನಗಳಲ್ಲಿ ಮತ್ತು ಬರಹಗಳಲ್ಲಿ ಪಾರಂಪರಿಕವಾಗಿ ಒಪ್ಪಿಕೊಂಡು ಬಂದಿರುವ ಹಲವಾರು ಪ್ರಮೇಯಗಳ ಬಗೆಗೆ ಪ್ರಸ್ತಾಪವಿದೆ. ಹಳೆಯ ಜ್ಞಾನಧಾರೆಗಳನ್ನು ಒಪ್ಪದಿರುವಾಗಲೂ ಒಂದು ವಿವೇಕದ ಅಂತರವನ್ನು ಕಾಯ್ದುಕೊಂಡಿರುವುದು ಇಲ್ಲಿನ ವಿಶೇಷ. ನೋಡಿ, ಹಳೆಯದು ಅದನ್ನು ಸ್ವೀಕರಿಸಬೇಕು ಅಂತ ಬುದ್ಧಿಯವರು ಎಲ್ಲೂ ಕೂಡ ಅದನ್ನು ಹೇಳಿದೆ. ಯಾಕಂದ್ರೆ ಚಿಕಿತ್ಸಕ ದೃಷ್ಟಿಯಿಂದ ಬರೆದಂತಹ ಕೃತಿ ಇದಾಗಿದೆ ಅನ್ನೋದನ್ನ ಸ್ವಾಮಿಗಳು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಹಳೆಯ ಜ್ಞಾನಧಾರೆಗಳನ್ನು ಒಪ್ಪದಿರುವಾಗಲೂ ಒಂದು ವಿವೇಕದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಅದು ಇಲ್ಲಿಯ ವಿಶೇಷ. ಸಾಹಿತ್ಯ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂಕಿತಗಳನ್ನು ಇಟ್ಟುಕೊಂಡು ಬರೆಯುವ ಪದ್ಧತಿ ಶರಣರಿಂದ ಪ್ರಾರಂಭವಾಗಿದ್ದು, ಇಡೀ ವಿಶ್ವ ಸಾಹಿತ್ಯದಲ್ಲಿ ಬೇರೆಲ್ಲಿಯೂ ಇಂಥ ಉದಾಹರಣೆ ಕಂಡುಬರುವುದಿಲ್ಲ ಎಂಬ ಅಂಶವನ್ನು ತಿಳಿಸಿದ್ದಾರೆ. ಈ ಪರಂಪರೆ ಅನಂತರದಲ್ಲಿ ಮರಾಠಿ ಮತ್ತು ಹಿಂದಿ ಭಾಷೆಯ ಸಂತ ಪರಂಪರೆ ಮತ್ತು ಕರ್ನಾಟಕದ ದಾಸ ಪರಂಪರೆಯಲ್ಲಿ ಮುಂದುವರೆದಿರುವುದನ್ನು ಕೂಡ ಇವರು ಪ್ರಸ್ತಾಪಿಸಿದ್ದಾರೆ. ವಚನ ಸಾಹಿತ್ಯದಲ್ಲಿ ಮತ್ತೆ ಮತ್ತೆ ಬಳಕೆಯಾಗುವ ಆದ್ಯರು, ವೇದ್ಯರು, ಪುರಾತನರು ಮತ್ತು ಪ್ರಮಥರು ಎಂಬ ಪದಗಳಿಗೆ ನಿಖರವಾದ ಅರ್ಥವನ್ನು ನೀಡುವ ಪ್ರಯತ್ನ ಮಾಡಿದ್ದಾರೆ. ಸಾಮಾನ್ಯವಾಗಿ ಪುರಾತನರು ಎನ್ನುವಾಗ ತಮಿಳುನಾಡಿನ 63 ಪುರಾತನರು ಎಂದೇ ಅರ್ಥೈಸುತ್ತಿರುವುದಕ್ಕೆ ಬದಲಾಗಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಬೆಳೆಸಿದವರೇ ಪುರಾತನರು. ಇದೊಂದು ವಿಷಯ ಇದೆಲ್ಲ, ಇದು ನಿಜಕ್ಕೂ ಕೂಡ ಎಲ್ಲರೂ ತಿಳ್ಕೊಳ್ಳೇಬೇಕಾದಂಥ ವಿಷಯ. ಇದು ಹೇಳಿದ ಹಿಂದೆ ಯಾರು ಇದರ ಬಗ್ಗೆ ದೃಷ್ಟಿ ಹರಿಸಿಲ್ಲ. ಅರಿವು ಶರಣರದಾಗಿತ್ತು ಎಂಬ ಅಭಿಪ್ರಾಯವನ್ನು ಮುಂದಿಡುತ್ತಾರೆ. ವಚನ ಸಾಹಿತ್ಯ ವಿಶ್ಲೇಷಣೆಯಲ್ಲಿ ಒಂದು ವಿನೂತನ ಪ್ರಯತ್ನ ಈ ಕೃತಿ. ಶ್ರೀ ಬಸವಾನಂದ ಸ್ವಾಮಿಗಳು ಯೋಗ ಮತ್ತು ನಿಸರ್ಗ ಚಿಕಿತ್ಸೆಯ ಅಭಿಯಾನದ ಮೂಲಕ ನಾಡಿನ ಜನಮಾನಸದಲ್ಲಿ ನೆಲೆ ನಿಂತಿದ್ದಾರೆ. ಚಿಕ್ಕ ವಯಸ್ಸಿನವರಿರುವಾಗಲೇ ಕಾಮಾಲೆ ರೋಗದಿಂದ ದೃಷ್ಟಿಯನ್ನು ಕಳೆದುಕೊಂಡರೂ ಒಳಗಣ್ಣಿನ ಮೂಲಕ ಸಂಗೀತವನ್ನು ಕಲಿತರು, ಶಿಕ್ಷಣವನ್ನು ಪಡೆದರು. ಹಾಸನದ ಎಂ ಕೃಷ್ಣ ಅಂಧ ಮಕ್ಕಳ ಶಾಲೆಯಲ್ಲಿ ಶಿಕ್ಷಕರಾದರು. ಬಳಿಕ ಅಧ್ಯಾತ್ಮದತ್ತ ಮುಖ ಮಾಡಿ ಶ್ರೀ ಲಿಂಗಾನಂದ ಸ್ವಾಮಿಗಳಿಂದ ಜಂಗಮ ದೀಕ್ಷೆ ಪಡೆದರು. ಇಡಕಲ್, ಬಾಲ್ಕಿ ಮುಂತಾದ ಮಠಗಳಲ್ಲಿ ಪ್ರವಚನ ನೀಡಿದರು. ಗದಗಿನಲ್ಲಿ ತೋಂಟದಾರ್ಯ ಮಠದಲ್ಲಿ 6 ವರ್ಷಗಳ ಕಾಲ ಅಧ್ಯಯನದಲ್ಲಿ ಮಗ್ನರಾಗಿದ್ದರು. ಬಳಿಕ ಅವರು ರೋಗದಿಂದ ಯೋಗದೆಡೆಗೆ ಎಂಬ ಘನ ಉದ್ದೇಶದೊಂದಿಗೆ ನಾಡಿನಾದ್ಯಂತ ನಿಸರ್ಗ ಚಿಕಿತ್ಸಾ ಶಿಬಿರಗಳನ್ನು ಆಯೋಜಿಸುತ್ತಿದ್ದಾರೆ. ಗೋಶಾಲೆ, ಗ್ರಂಥ ಭಂಡಾರ, ಮಳೆ ಕೊಯ್ಲು ಸಂಗ್ರಹ, ಗೊಬ್ಬರ ಘಟಕ ಮುಂತಾದ ಹಲವಾರು ರಚನಾತ್ಮಕ ಚಟುವಟಿಕೆಗಳನ್ನು ಅವರ ಮಹಾಮನೆಯಲ್ಲಿ ಸಾಕಾರಗೊಳಿಸುತ್ತಿದ್ದಾರೆ. ಅವರ ಅನುಭವ ಮತ್ತು ಅಧ್ಯಯನಗಳನ್ನು ಪಟ್ಟಿಯಿರಿಸಿ ಬರೆದಿರುವ ಆರೋಗ್ಯಾಮೃತ ಎಂಬ ಕೃತಿ 14 ಮುದ್ರಣಗಳನ್ನು ಕಂಡಿರುವುದು ಅವರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ಶ್ರೀ ಶಿವರಾತ್ರೀಶ್ವರ ಪ್ರಶಸ್ತಿ, ಶ್ರೇಷ್ಠ ವೈದ್ಯ ಸಾಹಿತಿ ಪ್ರಶಸ್ತಿ, ನ್ಯಾಷನಲ್ ಗ್ರೀನರಿ ಅವಾರ್ಡ್, ಹೆಲೆನ್ ಕೆಲ್ಲರ್ ಸೇವಾ ರತ್ನ, ಅನುಭವ ಮಂಟಪ ಪ್ರಶಸ್ತಿ ಮೊದಲಾದ ಹಲವಾರು ಪ್ರತಿಷ್ಠಿತ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಹೊರಗಣ್ಣಿನ ದೃಷ್ಟಿಯ ಕೊರತೆಯನ್ನು ಮೆಟ್ಟಿ ನಿಂತು ಒಳಗಣ್ಣಿನ ಬಲದಿಂದಲೇ ಅಸಾಧಾರಣ ಸಾಧನೆಯನ್ನು ಮಾಡಿರುವ ಅಪೂರ್ವ ಸಾಧಕರು ಇದೀಗ ವಚನ ಹೃದಯ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಸಂಪುಟ 1 ಎಂಬ ವ್ಯಾಖ್ಯಾನ ಗ್ರಂಥವನ್ನು ಪ್ರಕಟಿಸುತ್ತಿದ್ದಾರೆ. ಅವರ ವಿದ್ವತ್ತು ಮತ್ತು ಅನುಭವದ ಮೂಲಕ ಹೊರಹೊಮ್ಮಿರುವ ಒಳಸುಳುಗಳನ್ನು ವಿಸ್ತಾರವಾಗಿ ವಿವೇಚಿಸಿದ್ದಾರೆ. ಶ್ರೀ ಬಸವಾನಂದ ಸ್ವಾಮಿಗಳು ಅವರ ಕೃತಶಕ್ತಿಯಿಂದ ನಾಡಿನ ಜನರ ಅಂತರಂಗ ಮತ್ತು ಬಹಿರಂಗಗಳನ್ನು ಹೀಗೆಯೇ ಬೆಳಗುತ್ತಿರಲೆಂದು
ಶುಭಮಸ್ತು. ಇದು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳ ಶುಭ ಹಾರೈಕೆ ಮತ್ತು ನಮ್ಮೆಲ್ಲರ ಹಾರೈಕೆ ಕೂಡ ಇದೇ ಆಗಿದೆ. ಅವರನ್ನು ಮತ್ತೊಮ್ಮೆ ಮಗದೊಮ್ಮೆ ಶ್ಲಾಘಿಸುತ್ತಾ ನಾನು ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ಅಲ್ಲಮ ಪ್ರಭುಗಳು ಎಂದಾಗ ನಿಜವಾಗ್ಲೂ ಅವರೊಬ್ಬ ವೈರಾಗ್ಯ ವಿಲಾಸಿತ ಅಲ್ಲಮ. ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ಕ್ಷುಣಸ್ಯ ಧಾರಾನಿಶಿತ ದುರತ್ಯ ದುರ್ಗಂ ಪತಸ್ತ ಕವಯೋ ವದಂತಿ ಅನ್ನುವ ಮಾತು. ಅಂದರೆ ಇಲ್ಲಿ ಸಾಕ್ಷಾತ್ಕಾರದ ಮಾರ್ಗ ಸುಲಭವಲ್ಲ, ಅದು ಗರಗಸದಂತೆ ಹೋಗುತ್ತಲೂ ಹೋಗುತ್ತೆ ಅಂತ ಒಂದು ದುರ್ಗಮವಾದ ಮಾರ್ಗ. ಅದು ಕತ್ತಿಯ ಅಲಗಿನ ಮೇಲೆ ನಡೆಯುವಷ್ಟು ದುರ್ಗಮವಾದುದು. ಜ್ಞಾನ ಮಾರ್ಗಕ್ಕೆ ಕರೆಸಿ ಈ ದುರ್ಗಮ ಹಾದಿಯನ್ನು ಕ್ರಮಿಸುತ್ತಾ ಅಲ್ಲಮ ತನ್ನ ಸಂಸರ್ಗಕ್ಕೆ ಬಂದಂತ ಶರಣರನ್ನ ಜ್ಞಾನ ಮಾರ್ಗಕ್ಕೆ ಕರೆತಂದು ಕತ್ತಿಯ ಅಲಗಿನ ಮೇಲೆ ಸರಾಗವಾಗಿ ನಡೆದ ಮಹಾಜ್ಞಾನಿ ಅಲ್ಲಮ ಪ್ರಭು. ಅಲ್ಲಮ ಎಷ್ಟಿಯಿಂದ ಸಮಷ್ಟಿಗೆ ಸಾಗುವ ಪರಿಕ್ರಮಣ ಪವಾಡವೆನಿಸುವಷ್ಟು ಅಚ್ಚರಿ ಮೂಡಿಸುತ್ತದೆ. ಅವನು ವ್ಯಷ್ಟಿಯಿಂದ ಸಮಷ್ಟಿಯ ಕಡೆಗೆ ಸಾಗಿದ. ಇಲ್ಲಿ ಒಂದು ವ್ಯತ್ಯಾಸ ಏನಂದ್ರೆ, ಬಸವಣ್ಣನವರು ಸಮಷ್ಟಿಯಿಂದ ವ್ಯಷ್ಟಿಯ ಕಡೆಗೆ ಸಾಗಿದ್ರು. ಅವರು ಸಮಾಜಕ್ಕೆ ಅಂಟಿಕೊಂಡು ಸಮಾಜವನ್ನು ತಿದ್ದಬೇಕು ಅನ್ನುವ ಅಪಾಪಿತನ ಬಸವಣ್ಣನವರಲ್ಲಿ ಇತ್ತು. ಪ್ರೀತಿಯಿಂದ ತಿದ್ದ ಬಯಸಿದ್ರು. ತಿದ್ದಿ ಕಡೆಗೆ ಅವ್ರು ಹೇಳ್ಕೊಂಡ್ರು, ಏನದು, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅನ್ನುವ ಮತ್ತೆ ಒಂದು ಎಷ್ಟು ಪ್ರಜ್ಞೆ ಇದ್ದಿರ್ತಾ ಇದೆ. ಆದರೆ ಅಲ್ಲಮ ಆಗಲ್ಲ, ಬಯಲನ್ನು ಅಪ್ಪಿದವ ಬಯಲೊಳಗೆ ಕೂಡಿದವ. ಅದಕ್ಕೆ ಇಲ್ಲಿ ಅಲ್ಲಮ ಎಷ್ಟಿಯಿಂದ ಸಮಷ್ಟಿಯ ಕಡೆಗೆ ಸಾಗುವ ಈ ಪರಿಕ್ರಮಣ ಇದೆಯಲ್ಲ, ಇದು ಪವಾಡವೆನಿಸುವಷ್ಟು ಅಚ್ಚರಿಯಾಗಿ ಕೂಡ ಪವಾಡ ಅಲ್ಲ, ಇದು ವಾಸ್ತವ. ಅದಕ್ಕೆ ಇದು ಪವಾಡವಲ್ಲ, ಸತ್ಯದ ಅನಾವರಣ ಅಂತಲೇ ಹೇಳಬೇಕು. ಹೀಗಾಗಿ ಡಾಕ್ಟರ್ ಎಲ್ ಬಸವರಾಜು ಅವರ ಅಭಿಪ್ರಾಯದಂತೆ ಅಲ್ಲಮನ ಎತ್ತರದ 7 ಹಂತಗಳ ಆ ಮಹಾಯಾನವನ್ನು ಈ ರೀತಿ ಉಲ್ಲೇಖಿಸ್ತಾ ಇದ್ದಾರೆ. ಇದೊಂದು ಮಹಾಯಾನ, ಅಲ್ಲಮ ಪರಿಕ್ರಮಿಸಿದ ರೀತಿಯನ್ನು ಒಂದು ಮಹಾಯಾನ ಅಂತ ಕರೆದಿದ್ದಾರೆ. ಅದರಲ್ಲಿ ಮೊದಲನೆಯದು, ಆ ರಾತ್ರಿ ನೆಲಸಮದಲ್ಲಿ ನೆಲದಾವರೆಯ ಬಂಡಿಯಾಗಿ. ಆ ರಾತ್ರಿ ನೋಡಿ, ಎಲ್ಲವೂ ಶುರುವಾಗುವುದು ಒಂದು ಕಾಳರಾತ್ರಿಯನ್ನು ಕಳೆದಾದರೆ ಅಂತ ಹೇಳ್ತಿದ್ದಾರೆ. ಆ ರಾತ್ರಿ ನೆಲಸಮದಲ್ಲಿ ನೆಲದಾವರೆಯ ಬಂಡಿಯಾಗಿ ಬೆಳಗಾಗುತ್ತಲೇ ಬಂಧ ಮುಕ್ತನಾಗಿ ಮುಂದುವರೆದು ಬಳ್ಳಿಗಾವಿಯಲ್ಲಿ ಅನಿಮಿಷ ಕವಿಯ ಹೊಕ್ಕು. ಕಪ್ಪು ವಜ್ರ ಕಂಡು ಈ ಪ್ರಾಣರತ್ನ ಕಾಣಲು ಇಷ್ಟು ತಡವಾಯಿತೆ ಎಂದು ಮರುಗಿ. ಆ ಪ್ರಾಣರತ್ನ ಕಾಣಲು ಇಷ್ಟು ತಡವಾಯಿತೆ, ಕಪ್ಪು ವಜ್ರ ಈಗ ಅದು ಕಾಣಲು ಇಷ್ಟು ತಡವಾಯಿತೆ ಎಂದು ಮರುಗಿ ಇಂಬಳಿ ರಭಸದಲ್ಲಿ ವನವಾಸಿಗೆ ಬಂದು ಅಲ್ಲಿ ಮಧುಕೇಶ್ವರನ ಭಸ್ಮ ಭಂಡಾರ ಹಚ್ಚಿಕೊಂಡು. ಅಷ್ಟೇ ರಭಸದಲ್ಲಿ ವನವಾಸಿಗೆ ಬರ್ತಾ ಇದ್ದಾನೆ, ಮಧುಕೇಶ್ವರನ ಭಂಡಾರವನ್ನ ಅಲ್ಲಿ ಕೂಸಿಕೊಂಡು ಮುಂದೆ ಹಿಮಾಲಯದ ಗುಡಿಯವರೆಗೂ ಮತ್ತು ಆಚೆಗೂ, ಹಿಮಾಲಯದ ಗುಡಿಯವರೆಗೂ ವಾಯುರಾಜನಾಗಿ ಅಲಿತಾ ಇದ್ದಾನೆ. ಹಿಮಾಲಯದ ಗುಡಿಯವರೆಗೂ ಮತ್ತು ಅದರ ಆಚೆಗೂ ಮರಳಿ ಕಲ್ಯಾಣದವರೆಗೆ ಮತ್ತೆ ಬಂದ. ಇಲ್ಲಿಂದ ಮರಳಿ ಬಂದ ಇಲ್ಲಿಗೆ ಕಲ್ಯಾಣಕ್ಕೆ ಬಂದ. ಅಲ್ಲಿಂದ ಶ್ರೀಶೈಲಕ್ಕೆ ಪಾದ ಬೆಳೆಸಿ ಎಡವಿದ ಕಲ್ಲನ್ನೇ ಕಡೆದು ಕೊನೆಗೆ ಕದಳಿಯ ಹೊಕ್ಕನು. ಆಮೇಲೆ ಏನಾಯಿತು? ಆ ಎಡವಿದ ಕಲ್ಲನ್ನೇ ಮತ್ತೆ ಕಡಿತಾ ಇದ್ದಾನೆ, ಕಡೆದು ಕೊನೆಗೆ ಕದಳಿಯ ಹೋಗ್ತಾ ಇದ್ದಾನೆ. ಅಲ್ಲಿ ಏನಾಯಿತು ನಮಗೆ ಗೊತ್ತಾಗ್ತದೆ. ಒಳಗೆ ಹೋದ್ಮೇಲೆ ಅಲ್ಲಮ್ಮ ಒಳಗೆ ಹೋದ ನಂತರ, ಅಕ್ಕ ಒಳಗೆ ಹೋದ ನಂತರ ಅವರು ಕಂಡದ್ದು ಅಪ್ಪಿದ್ದು ಬಯಲನ್ನು ಅಥವಾ ಪಡೆದದ್ದು ಪರಂಜ್ಯೋತಿಯನ್ನು, ಲೀನರಾಗಿದ್ದು ಪರಂಜ್ಯೋತಿಯನ್ನು ಹೊರಗೆ ನಿಂತ ನಮಗೇನು ಗೊತ್ತು? ಅಲ್ಲಿ ದೇಹವನ್ನು ಪಂಚಭೂತಕ್ಕೆ ದಿಗ್ಬಲಿ ಕೊಟ್ಟು ಸ್ವಯಂಭೂತನಾಥನಾಗಿರಬೇಕು ಅಲ್ಲಮ್ಮ. ಅಲ್ಲಿ ದೇಹವನ್ನ ಪಂಚಭೂತಕ್ಕೆ ದಿಗ್ಬಲಿ ಕೊಟ್ಟು ಅಂತ ಹೇಳ್ತಾ ಇದ್ದಾರೆ. ಸ್ವಯಂಭೂತನಾಥನಾಗಿರಬೇಕು ಅಂತ ಹೊರಗೆ ನಿಂತ ನಾವು ಕಲ್ಪಿಸಿಕೊಳ್ತೇವೆ. ನಾವು ಹೀಗೆ ಕಲ್ಪಿಸ್ಕೊಳ್ತೇವೆ. ಕೆಲವು ಕವಿಗಳು ನಮಗೆ ಬಂದಂತೆ ಕಲ್ಪಿಸಿಕೊಂಡಿದ್ದಾರೆ. ನೋಡಿ, ಒಂದು ಚಲನಚಿತ್ರವನ್ನು ಮಾಡುವಾಗ ಒಂದು ಈ ನಾವೆಲ್ ಬೇಸ್ ಫಿಲಮ್ ಮಾಡುವಾಗ, ಒಂದು ಈ ಕಾದಂಬರಿ ಆಧಾರಿತ ಅಥವಾ ಜೀವನ ಆಧಾರಿತ ಚಿತ್ರಗಳನ್ನು ಮಾಡುವಾಗ ನಿರ್ಮಾಪಕರು ಏನು ಮಾಡ್ತಾರೆ, ಹಾಕಿದ ಬಂಡವಾಳ ದ್ವಿಗುಣ ಬರಲಿ ಅನ್ನೋ ದೃಷ್ಟಿಯಿಂದ ಅದರಲ್ಲಿ ಸ್ವಲ್ಪ ಉಪ್ಪು, ಖಾರ, ಹುಳಿ, ಮನರಂಜನೆ ಆಗಲಿ ಅಂತೇಳಿ ಸೇರಿಸ್ತಾರೆ. ಹಾಗೆ ಹಲವು ಕವಿಗಳು, ಹರಿಹರಾಗಿರ್ಬೋದು, ರತ್ನಾಕರ ವರ್ಣಿಯವರಾಗಿರ್ಬೋದು, ಹಲವು ಕವಿಗಳು ಏನು ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ
ಮಾಯೆಯನ್ನ ಮೆಟ್ಟಿನಿಂದ ಮಾಯಾ ಕೋಲಾಹಲ ಅಂತ ಹೇಳ್ತಾ ಇದ್ದಾರೆ. ಅವನನ್ನ ಮಾಯೆಯನ್ನ ಮದುವೆಯಾಗಿದ್ದ, ಮಾಯೆ ತೀರಿಕೊಂಡ ನಂತರ ಆಕೆಯ ವಿರಹದಲ್ಲಿ ಬೆಂದ, ಇದೆಲ್ಲ ಹೇಳ್ತಾ ಇದ್ದಾರೆ. ಅಂದ್ರೆ ಬಹುಶಃ ಅವರ ಕೃತಿಗಳ ಪ್ರಸಿದ್ಧಿಗೋ ಅಥವಾ ಆ ಕಾಲದಲ್ಲಿ ಬೇಗ ಜನರನ್ನು ತಲುಪಲಿ ಅಂತಲೋ ಆ ಓದುಗರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಬರೋದು, ಆದರೆ ಇದು ಸತ್ಯಾಸತ್ಯತೆಗೆ ದೂರವಾಗಿದೆ ಅಂತ ಪರಮ ಪೂಜ್ಯ ಬಸವಾನಂದ ಸ್ವಾಮಿಗಳು ಕೂಡ ಅದನ್ನೇ ಪ್ರಸ್ತಾಪಿಸಿದ್ದಾರೆ. ಹಲವು ಸಂಶೋಧಕರು ಅದನ್ನ ಹೇಳ್ತಾರೆ, ಆದರೆ ಎಲ್ಲಿ ಕೂಡ ನಿಖರವಾಗಿ ಹೇಳಲ್ಲ. ಅದಕ್ಕೆ ಇಲ್ಲಿ ಅವರು ಸ್ವಯಂ ಭೂತನಾಥನಾಗಿರಬೇಕು ಅಂತ ಹೇಳುವುದು ಎಲ್ಲೂ ಕೂಡ ಮಾಯೆಯ ಪ್ರಸ್ತಾಪ ಬರುವುದಿಲ್ಲ. ಇದು ಅನ್ನವನ್ನು ಭವದಿಂದ ಅನುಭವಕ್ಕೆ ಹೊರಟ ಮಹಾಯಾನ, ಸ್ವಯಂ ಸಾಕ್ಷಾತ್ಕಾರಕ್ಕೆ ನಿದರ್ಶನ. ಸ್ವಯಂ ಸಾಕ್ಷಾತ್ಕಾರವಾಗಿದೆ. ಯಾಕೆಂದ್ರೆ ಅಲ್ಲಮ ಪ್ರಭುಗಳ ವಚನಗಳನ್ನು ನೋಡಿದಾಗ ಎಲ್ಲೂ ಕೂಡ ಅವರಿಗೆ ಮಾಯೆ ಕಾಡಿತ್ತು ಅನ್ನೋ ವಿಷಯ ಬರೋದೇ ಇಲ್ಲ. ಅಪೂರ್ವದ ವಾಸನೆ ಸ್ವಲ್ಪ ಆಗಿದ್ರೆ, ಮಾಯೆಯ ಪ್ರಸ್ತಾಪ ನಿಜವಾಗ್ಲೂ ಆಗಿದ್ರೆ, ಎಲ್ಲಾದರೂ ವಚನಗಳಲ್ಲಿ ಸ್ವಲ್ಪನಾದರೂ ಅದರ ಒಂದು ವಿಷಯ ವಾಸನೆ ಇರ್ತಿತ್ತು. ಅದು ಎಲ್ಲೂ ಕೂಡ ಕಂಡುಬರೋದಿಲ್ಲ. ಅಂದ್ರೆ ಅವನು ಸ್ವಯಂಭೂವಾಗಿದ್ದ ಅನ್ನೋದಕ್ಕೆ ಅಲ್ಲಮನ ವಚನಗಳೇ ಸಾಕ್ಷಿ ಅಂತ ಹೇಳ್ತಾ ವೈರಾಗ್ಯ ಕ್ಷೇತ್ರದಲ್ಲಿ ಮತ್ತೆ ಭಕ್ತೃಗಳು ಹೇಳ್ತಾನೆ, ಭೋಗೆ ರೋಗ ಭಯಂ ಕುಲೆ ಚ್ಯುತಿ ಭಯಂ, ಭೋಗೆ ರೋಗ ಭಯಂ ಕುಲೆ ಚ್ಯುತಿ ಭಯಂ, ವಿದ್ಯೆ ನೃಪಾಲ ಭಯಂ, ಮಾನೆ ದೈನ್ಯ ಭಯಂ, ಬಲೆ ರಿಪು ಭಯಂ, ರೂಪೇ ಜರಾ ಭಯಂ. ನೋಡಿ, ಎಲ್ಲರೂ ಒಂದೊಂದು ಭಯ ಕಾಡ್ತಾನೆ ಇರುತ್ತೆ. ಪ್ರತಿಯೊಬ್ಬರು ಮನೆ ಕಟ್ಟಿದವನಿಗೆ ನಿದ್ದೆ ಇರೋದಿಲ್ಲ, ಯಾಕಂದ್ರೆ ಮನೆ ಕಾಯ್ಬೇಕಲ್ಲ. ಅದೇ ಹಾಗೆ ಪ್ರತಿಯೊಂದು ಭಯಗಳು ನಮ್ಮನ್ನ ಕಾಡ್ತಾನೆ ಅಂತಂದ್ರೆ ಎಲ್ಲಿವರೆಗೆ ಅಂತಂದ್ರೆ, ನಾವು ಬೆಡ್ರಿಡನ್ ಆಗಿರ್ತೀವಿ, ಮೃತ್ಯುಶೈಲಿ ಮಲಿದಾಗ ಕೂಡ ಏನ್ ಮಾಡ್ಬೇಕು ನಿನಗೆ, ಏನ್ ಬೇಕೀಗ ನಿನಗೆ ಅಂತಂದಾಗ ಮತ್ತೊಬ್ಬ ಡಾಕ್ಟರ್ನ ತರಿಸಿ ಅಂತ ಹೇಳ್ತಾರೆ. ಅಷ್ಟು ಬದುಕಿನ ಬಗ್ಗೆ ಆಸೆ. ಮತ್ತೊಬ್ಬ ಡಾಕ್ಟರ್ನ ಕಾಣ್ಬೋದಾ ಅಂದ್ರೆ ಇರೋ ಡಾಕ್ಟರ್ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ. ಇನ್ನೊಬ್ಬ ಡಾಕ್ಟರ್ನ ನೋಡಿದ್ರೆ ನನಗೆ ವಾಸಿ ಆಗ್ಬೋದು ರೋಗ ಅನ್ನುವ ಒಂದು ಆಸೆ ಇದೆ. ಆ ಆಸೆ ಭಯಗಳು ಎಲ್ಲ ಯಾವಾಗ ಇರುತ್ತೆ ಅಂದ್ರೆ ಭೋಗದಲ್ಲಿ ರೋಗದ ಭಯ ಇರುತ್ತೆ. ಭೋಗದಲ್ಲಿ ರೋಗದ ಭಯ. ಇವತ್ತಂತೂ ಸಣ್ಣ ಸಣ್ಣ ವಯಸ್ಸಿನಲ್ಲಿಯೇ BP ಶುಗರ್ ಬರ್ತಾ ಇದೆ. ಯಾಕೆಂದ್ರೆ ಅದು ನಮ್ಮ ಜೀವನ ಶೈಲಿಯಿಂದ ಹರಿ ಕರಿಗಳಿಂದಾಗಿ ಇವತ್ತು ನಮಗೆ ಹಲವು ರೋಗಗಳು ಕೂಡಿಕೊಂಡಿದ್ದಾರೆ. HURY ಹರಿ, ವರಿ WORY ವರಿ, ಕರಿ CURY ನಾವು ತಿನ್ನುವ ಆಹಾರ, ಮಸಾಲೆಯುಕ್ತ ಪದಾರ್ಥಗಳು. ಈ ಮೂರರಿಂದ ಇವತ್ತು ನಮ್ಮ ಜೀವನ ಶೈಲಿಯೇ ಬದಲಾಗಿ ಹೋಗಿದೆ. ಹೀಗಾಗಿ ಭೋಗದಲ್ಲಿ ರೋಗದ ಭಯ, ಕುಲಮದ ಇರ್ತಲ್ಲ ಅವರಿಗೆ ಚ್ಯುತಿ ಭಯ, ಹಾಗೆ ವಿದ್ಯೆ ಎಂದು ಪಾಲ ಭಯ. ಈ ರಾಜನಾದವನಿಗೆ ಸಂಪತ್ತನ್ನು ಕಾಯ್ದುಕೊಳ್ಳುವ ಭಯ ಇರುತ್ತೆ. ಮತ್ತೆ ಮಾನ್ಯ ದೈನ್ಯ ಭಯ, ಮಾನವನ್ನು ಕಾಯ್ದುಕೊಳ್ಳುವಾಗ ಅಲ್ಲಿಯೂ ಕೂಡ ಒಂದು ಭಯ, ರಿಪು ಭಯ, ಶತ್ರುಗಳ ಭಯ. ಹೀಗೆ ಪ್ರತಿಯೊಂದು ಭಯ. ಸೌಂದರ್ಯವಿದ್ದರೆ ವಾರ್ಧಕ್ಯದ ಭಯ, ವಿದ್ವತ್ತಿದ್ದರೆ ಪ್ರತಿವಾದಿಯ ಭಯ, ಗುಣವಂತನಾಗಿದ್ದರೆ ನಿಂದಕನ ಭಯ. ಈ ಎಲ್ಲ ಭಯಗಳನ್ನು ಮೆಟ್ಟಿ ನಿಂತ ನಿರ್ಭಯ ಅಲ್ಲಮ. ಹೀಗಾಗಿ ಅವನ ಬದುಕೆ ಒಂದು ರೋಚಕ ಅಂತ ಹೇಳ್ಬಹುದು. ಹೀಗಾಗಿ ಅಲ್ಲಮನ ವಚನಗಳಲ್ಲಿ ಮತ್ತೆ ನಾವೇನ್ ಕಾಣ್ತೀವಿ ಅಂದ್ರೆ ಅದ್ವೈತ ಸಿದ್ಧಿಯನ್ನ ಕಾಣ್ತಾ ಇದ್ದೀವಿ. ಅಲ್ಲಮನ ವಚನಗಳಲ್ಲಿ ಅದ್ವೈತ ಸಿದ್ಧಿಯನ್ನ ಕಾಣ್ತಾ ಇದ್ದೀವಿ. ಪ್ರತಿಮೆಯ ರೂಪಕಗಳಿಂದ ಅವು ಸಂಕೀರ್ಣ ಸ್ವರೂಪವನ್ನ ಪಡೆದುಕೊಂಡಿವೆ. ಗಹನ ತತ್ವಗಳಿಂದ ಹೊರಹೊಮ್ಮುವ ಸತ್ಯಕ್ಕೆ ನೆಲೆಗಟ್ಟಾದ ಈ ವಚನಗಳು ಕನ್ನಡ ಸಾಹಿತ್ಯಕ್ಕೆ ಅಪೂರ್ವ ಕಾಣಿಕೆ ಅಂತ ಹೇಳಿದರೆ ತಪ್ಪಾಗಲಾರದು. ಅಲ್ಲಮನ ಪೂರ್ವಾಶ್ರಮದ ಕುರಿತು ಇರುವ ಗೊಂದಲಗಳು ಅನೇಕ, ಆದರೆ ಮಾಯಾಬಂಧನದಿಂದ ಮುಕ್ತನಾದದ್ದು ಮಾತ್ರ ಸತ್ಯಾಸತ್ಯತೆ. ಇದು ಮಾಯಾಬಂಧನದಿಂದ ಮುಕ್ತನಾಗಿದ್ದಾನೆ ಅನ್ನುವುದನ್ನು, ಆ ಸತ್ಯವನ್ನು ಮಾತ್ರ ನಾವು ಒಪ್ಪಿಕೊಳ್ಬೇಕು. ಯಾಕೆಂದ್ರೆ ಬಳ್ಳಿಬಾವಿಯಲ್ಲಿದ್ದ ಅವನ ತಂದೆ ತಾಯಿಗಳ ಬಗ್ಗೆ ಕೆಲವು ವಿಚಾರಗಳು ಹೇಳ್ತಾ ಇದ್ದಾರೆ. ಆ ಹೆಸರುಗಳು ಹೊಂದಾಣಿಕೆ ಆಗೋದಿಲ್ಲ. ಅವುಗಳನ್ನು ಜಾಸ್ತಿ ಆಳವಾಗಿ ಇಲ್ಲಿ ಪ್ರಸ್ತಾಪ ಮಾಡಿದೆ. ಈ ಎಲ್ಲ ಅಂದ್ರೆ ಒಟ್ಟಿನಲ್ಲಿ ಒಮ್ಮೆ ಗುರುಕರಣೆ ಆದ ನಂತರ ಅವನು ಸಾಧಿಸಿದ ಸಿದ್ಧಿ ಜ್ಯೋತಿಯಂತೆ ಪ್ರಜ್ವಲಿಸಿತು. ಒಮ್ಮೆ ಅವನು ಸಿದ್ಧಿಯನ್ನು ಸಾಧಿಸಿಕೊಂಡ ಮೇಲೆ ಅದು ಜ್ಯೋತಿಯಂತೆ ಪ್ರಜ್ವಲಿಸಿತು. ಅಂಗೈಯ ನೆಲ್ಲಿಯಾಯಿತು ಅವನಿಗೆ ಪರತತ್ವವೇ ಅವನಿಗೆ ಅಂಗೈಯ ನೆಲ್ಲಿಯಾಗೋಯಿತು ಅನ್ನುವ ಮಾತನ್ನ ಇಲ್ಲಿ ಹೇಳಲಾಗ್ತಾ ಇದೆ. ಅದಕ್ಕೆ ಹೇಳ್ತಾನೆ, ಕಾಣಬಾರದ ಗುರು ಕಣ್ಗೆ ಗೋಚರವಾದರೆ ಹೇಳಲಿಲ್ಲದ ವಿನಃ. ಕಾಣಬಾರದ ಗುರು ಕಣ್ಗೆ ಗೋಚರವಾದರೆ ಹೇಳಲಿಲ್ಲದ ವಿನಃ. ಮುಟ್ಟಲಿಲ್ಲದ ಹಸ್ತಮಸ್ತಕ ಯೋಗ, ಕೂಸಲಿಲ್ಲದ ವಿಭೂತಿ ಪಟ್ಟ. ಕೇಳಲಿಲ್ಲದ ಕರ್ಣಮಂತ್ರ, ತುಂಬಿ ತುಳುಕದ ಕಳಶಾಭಿಷೇಕ. ಆಗಮವಿಲ್ಲದ ದೀಕ್ಷೆ, ಪೂಜೆಗೆ ಬಾರದ ಲಿಂಗ. ಸಂಘವಿಲ್ಲದ ಸಂಬಂಧ, ಸಯವ ನಾನು ಕೈಗೊಂಬಂತೆ
ಮಾಡ ಗುಹೇಶ್ವರ. ಇಲ್ಲಿ ಗುಹೇಶ್ವರ ಅನ್ನೋ ಅಂಕಿತದ ಬಗ್ಗೆ ಕೂಡ ಹಲವು ಅಂದರೆ ಕೆಲವು ಹೇಳ್ತಾರೆ ಸ್ಥಾನದಿಂದ ಅದಕ್ಕೆ ಗುಹೇಶ್ವರ ಅಂತ ಇಟ್ಕೊಂಡಾರೆ. ಅಲ್ಲ, ಅದು ಪರತತ್ವ, ಹೃದಯ ಗಹ್ವರದಲ್ಲಿ ಇರುವಂತಹ ಪರತತ್ವವನ್ನೇ ಗುಹೇಶ್ವರ ಅಂತ ಅಲ್ಲಮ ಪ್ರಭುಗಳು ಕರೆದಿದ್ದಾರೆ. ಅದಕ್ಕೆ ಗುರುವಿನಿಂದ ಪಡೆದ ಜ್ಞಾನ ಆಗಮವಾಗಿ ಬರಲಿಲ್ಲ, ಅಂದ್ರೆ ಇವರಿಗೆ ಪರಂಪರಾಗತವಾಗಿ ಬಂದಂತ ಒಂದು ಜ್ಞಾನವಲ್ಲ ಇದು. ಅದು ನೇರವಾಗಿ ಹೇಗೆ ಅಂತಂದ್ರೆ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ, ಮಹಿಮೆಯನ್ನು ಅರಿಯುವುದು ಅಂತ ಹೇಳ್ತಾರೆ. ಒಬ್ಬರಲ್ಲಿರುವ ಮಹತ್ವ, ಒಬ್ಬರಲ್ಲಿರುವ ವಿಭೂತಿಯನ್ನು ನಾವು ತಿಳ್ಕೊಳ್ಬೇಕು ಅಂದ್ರೆ ಇನ್ನೊಬ್ಬರಲ್ಲಿ ಆ ವಿಭೂತಿ ಗುಣ ಇರಬೇಕು, ಇನ್ನೊಬ್ಬರಲ್ಲಿ ಆ ಮಹತ್ತಿನ ಗುಣ ಇರಬೇಕು, ಆ ಮಹಿಮೆಯ ಗುಣ ಇರಬೇಕು. ಅಂದಾಗಲೇ ನಾವು ಗ್ರಹಿಸ್ಬೋದು, ಇಲ್ಲಿದ್ರೆ ಸಾಧ್ಯವಿಲ್ಲ. ಹೀಗಾಗಿ ಆ ಮಹಿಮೆಯನ್ನು ಸಂಧಿಸುವ ಗಳಿಗೆ ಅಲ್ಲಿ ಅನಿಮಿಷರನ್ನು ಕಂಡಾಗ ಆಗಿದ್ದು ಅದೇ. ಹೀಗಾಗಿ ಅಲ್ಲಮನ ಮಹಾಪ್ರಸ್ಥಾನ ಅಲ್ಲಿಂದ ಆರಂಭವಾಯಿತು. ನಡೆದತೆ ಬಟ್ಟೆಯಾದುದು ಶಿವನ ಮದಕರಿಗೆ. ಇಲ್ಲಿ ಅವನು ನಡೆದತೆ ಬಟ್ಟೆ ಅಂದ್ರೆ ದಾರಿ, ಅವನು ನಡೆದತೆ ದಾರಿಯಾಯಿತು. ನುಡಿದತೆ ವೇದವಾದುದು ಲಿಂಗವಂತನಿಗೆ, ತಾನು ನುಡಿದತೆ ವೇದವಾಯಿತು. ಉನ್ನತರಂಗವೆಂಬ ಭೂಮಿಯಲ್ಲಿ ಮಹಾಜ್ಞಾನವೆಂಬ ನಿಧಾನ ಭೂಗತವಾಗಿದ್ದೀತಯ್ಯ. ಶ್ರೀ ಗುರುವೆಂಬ ಅಂಜನ ಸಿದ್ಧನು ಬಂದು ಎನ್ನ ಅದಕ್ಕೆ ಬಲೆ ನಿಕ್ಕಿ ಎನ್ನ ಕರ್ಣಾಮೃತವ ಮರಜವನಿಕ ಹಿಂಡಿ ಆ ನಿಧಾನವ ನೆನೆಗೆ ಕರತರಾಮಳಕ ಮಾಡಿಕೊಟ್ಟನೆಯ ಮಹೇಶ್ವರ. ನಿಮ್ಮ ಶರಣ ಅನ್ವಿಷ ಗುರು. ಗುರುವಿನಿಂದ ಪಡೆದ ಜ್ಞಾನವನ್ನ ಅದು ಬಯಲಲ್ಲಿ ಬಿತ್ತುತ್ತಾ ಹೋದದ್ದು ಅಲ್ಲಮನ ಕಾಯಕವಾಯಿತು. ಹೀಗಾಗಿ ಅಲ್ಲಮನ ಬಗ್ಗೆ ಈ ವಚನಕಾರರು ಬಸವಣ್ಣನವರನ್ನ ಅಲ್ಲಮ ಸಂಧಿಸಿದ್ದು ಕೂಡ ಮತ್ತೆ ಇಲ್ಲಿ ಮಹಿಮಾ ಯೋಗ ಅಂತ ಹೇಳ್ಬೋದು. ಯಾಕೆಂದ್ರೆ 12ನೇ ಶತಮಾನ ಭಕ್ತಿ ಬೆಳಸಿನ ಕಾಲ. 12ನೇ ಶತಮಾನ ಅಂತಂದ್ರೆ ಅದು ಒಂದು ಸುವರ್ಣ ಯುಗ. ಕರ್ನಾಟಕದಲ್ಲಿ ಸಾವಿರಾರು ಶರಣರು ಅವರ ಕೈಯಲ್ಲಿ ಕಾಯಕ, ಮನಸ್ಸಿನಲ್ಲಿ ಭಕ್ತಿ, ಇಷ್ಟೇ ಅವರಿಗೆ ಗೊತ್ತಿದ್ದು. ಕೈಯಲ್ಲಿ ಮಾಡುವ ಕಾಯಕ, ಮನಸ್ಸಿನಲ್ಲಿ ಭಕ್ತಿ, ಮಾತಿನಲ್ಲಿ ಲಿಂಗ ಕಳೆ, ಅವರ ಮಾತಿನಲ್ಲಿ ಲಿಂಗ ಕಳೆಯೇ ವ್ಯಕ್ತವಾಗುತ್ತಿಲ್ಲ. ಅಲ್ಲಮ ಅವರ ಮಧ್ಯದ ಜ್ಞಾನಚಂದ್ರಮನಿದ್ದಾರೆ. ಅಲ್ಲಮ ಅವರೆಲ್ಲರ ನಡುವೆ ಜ್ಞಾನಚಂದ್ರಮನಿಗೆ ಬರೆದಿದ್ದಾರೆ. ಮಾಯೆ ಮುಟ್ಟದ ಮೈ, ಅದು ಮಾಯೆ ಮುಟ್ಟದ ಮೈ, ಯಾವುದೇ ಒಂದು ಆಮಿಷಗಳಿಗೆ ಒಳಗಾಗದ ಮೈ. ಮೋಹ ಸೌಖ್ಯದ ಹೃದಯ ನೋಡಿ, ಅನುಭವ ಮಂಟಪದ ಅಧ್ಯಕ್ಷನಾಗಿದ್ದಾದರೂ ಹಾಗೆ ಇದ್ದ, ಮತ್ತೆ ಅವನು ಪಾರಿರಾಜಕನಾಗಿ ಅಲೆದಾಡುವಾಗೂ ಹಾಗೆ ಇದ್ದ. ಮೋಹ ಸೌಖ್ಯದ ಮೈ, ಮರಳಿಯ ಸರಿಯದ ಮತಿ, ದೇಹ ದೇವಾಲಯ ಜೀವದೇವ. ಅವನು ಸಾಧಿಸದ ಯೋಗವಿಲ್ಲ, ಹಠದಲ್ಲಿ ಹಠಯೋಗಿ. ಅವನು ಸಾಧಿಸದ ಯೋಗವೇ ಇಲ್ಲ, ಹಠದಲ್ಲಿ ಹಠಯೋಗಿಯಾಗಿದ್ದ. ಮಂತ್ರದಲ್ಲಿ ಪ್ರಣವಸಿದ್ಧ, ಧ್ಯಾನದಲ್ಲಿ ಅನಿಮಿಷ, ಮಂತ್ರದಲ್ಲಿ ಪ್ರಣವಸಿದ್ಧ. ಶರಣೆ ಬಸವತಾಯಿ ಅದೆಷ್ಟು ಸುಶ್ರಾವ್ಯವಾಗಿ ಉದ್ಘೋಷವನ್ನು ಹೇಳಿಕೊಟ್ಟು ಅಷ್ಟೇ ಸುಶ್ರಾವ್ಯವಾಗಿ ಇಲ್ಲಿ ಅವನು ಪ್ರಣವಸಿದ್ಧ, ಆ ಮಂತ್ರಗಳನ್ನು ಸಿದ್ಧಿಸಿಕೊಂಡಿದ್ದ. ಧ್ಯಾನದಲ್ಲಿ ಅನಿಮಿಷ, ಜ್ಞಾನದಲ್ಲಿ ಅನಿಮಿಷ ಗುರುವೇ ಆಗಿದ್ದ. ಲಿಂಗ ಮಾರ್ಗದಲ್ಲಿ ಶಿವಯೋಗಿ ಆಗಿದ್ದ. ಕಣ್ಣಿನಲ್ಲಿ ಕಾರುಣ್ಯ, ನಡೆಯಲ್ಲಿ ನಿಶ್ಚಿಂತತೆ. ಕಣ್ಣಿನಲ್ಲಿ ಕಾರುಣ್ಯ ತುಳುಕು, ನಡೆಯಲ್ಲಿ ನಿಶ್ಚಿಂತತೆ ಇತ್ತು. ಪ್ರಸನ್ನತೆಯೇ ಮೂರ್ತಿಗೊಂಡ ಮಹಾಂತ. ಕಣ್ಣು ಮುಚ್ಚಿ ಧ್ಯಾನಿಸಬೇಕು ಅಲ್ಲಮನನ್ನ. ಕಣ್ಣು ಮುಚ್ಚಿ ಈ ಎಲ್ಲ ಅಂಶಗಳನ್ನು ನಾವು ಧ್ಯಾನಿಸಿದಾಗ ಅಲ್ಲಮನ ಆ ವ್ಯಕ್ತಿತ್ವ ದೃಗ್ಗೋಚರವಾಗುತ್ತೆ ಅಂತ ಹೇಳ್ತೀನಿ. ಅಲ್ಲಮನ ಅನುಭವವೆಲ್ಲ ಮುಪ್ಪರಿಗೊಂಡು ವಚನಗಳಲ್ಲಿ ವ್ಯಕ್ತವಾಗಿವೆ. ಅಲ್ಲಮನ ವಚನಗಳೆಂದರೆ ಆಳಕ್ಕೆ ಆಳ, ವಿಸ್ತಾರಕ್ಕೆ ವಿಸ್ತಾರ, ಎತ್ತರಕ್ಕೆ ಎತ್ತರ, ಅವುಗಳ ಒಳಭಾವ. ಮಾತಿಗೆ ನಿಲುಕದ ಅನುಭೂತಿ, ಮಾತಿಗೆ ನಿಲುಕೋದಿದ ಅನಿರ್ವಚನೀಯ, ಮಾತಿನಲ್ಲಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅಂತಹ ವಚನಗಳು. ಹೀಗಾಗಿ ಅಲಂಕಾರ, ಬೆಳಗು, ವಿಜ್ಞಾನ, ಸುಂದರವಾದ ರೂಪಕಗಳು, ಕವಿಗಳನ್ನು ಮಂತ್ರಮುಗ್ಧಗೊಳಿಸುವ ಕಥನ ವೈಖರಿ, ಕವಿಗಳನ್ನು ಕೂಡ ಮಂತ್ರಮುಗ್ಧಗೊಳಿಸುವಂತಹ ಕಥನ ವೈಖರಿ ಅಲ್ಲಮನ ವಚನಗಳಲ್ಲಿವೆ. ತತ್ವ, ಜ್ಞಾನ, ತತ್ವಾನುಭವ ಹಾಗೂ ಕಾವ್ಯ ಮಾಧುರ್ಯ. ತತ್ವ, ಜ್ಞಾನ, ತತ್ವಾನುಭವ ಮತ್ತು ಕಾವ್ಯ ಮಾಧುರ್ಯ. ಅಲ್ಲಿ ಶುಷ್ಕತೆ ಇಲ್ಲ, ಇನ್ನು ಹೇಳಬೇಕು ಅನ್ನುವ ಒಂದು ಅವಸರವಿಲ್ಲ. ಅಲ್ಲಿ ಕಾವ್ಯ ಮಾಧುರ್ಯ ಕೂಡ ಒಂದಾಗಿದೆ. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟವೆಂಬುದು ನಾದವೆಂಬುದು ಕಲಾತೀತ. ಏನು ಅದ್ಭುತ! ಈ ಎಲ್ಲ ವಿಷಯಗಳು ಒಂದಾಗಿ ಹರಿದು ಸಂಗಮಿಸಿವೆ ಅಲ್ಲಮನ
ವಚನಗಳಲ್ಲಿ ಅಲ್ಲಮನ ವಚನಗಳ ವೈಶಿಷ್ಟ್ಯತೆಯೇ ಇದಾಗಿದೆ ಅಂತ ಹೇಳ್ತಾ, ನನಗೆ ಅಲ್ಲಮನ ಬಗ್ಗೆ ಮತ್ತಷ್ಟು ಮೊದಲಷ್ಟು ಮಾತನಾಡಬೇಕಂತಿದ್ದೆ ಕೂಡ ಮತ್ತೊಬ್ಬರ ಸಮಯವನ್ನು ನಾನು ಗೌರವಿಸುತ್ತಾ, ಎಲ್ಲ ಹಿರಿಯರ ಸಮಯವನ್ನು ಗೌರವಿಸುತ್ತಾ, ಇಷ್ಟೊತ್ತು ತುಂಬ ತಾದಾತ್ಮ್ಯತೆಯಿಂದ ನನ್ನ ಮಾತುಗಳನ್ನು ಕೇಳಿಸಿಕೊಂಡ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕವಾಗಿ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಪರಮ ಪೂಜ್ಯರ ಅಡಿಯಾವಳಿಗಳಿಗೆ ವಿನಮ್ರವಾಗಿ ಮತ್ತೊಮ್ಮೆ ವಂದಿಸುತ್ತಾ ಅವಕಾಶ ನೀಡಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ನಮಸ್ಕಾರ.